ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಷಾ ತಜ್ಞರು ಮತ್ತು ಇತಿಹಾಸ ತಜ್ಞರು ಅವರು ಏನು ಹೇಳ್ತಾರೆ, ತಮಿಳಿನಿಂದಲೇ ಕನ್ನಡ ಹುಟ್ಟಿತು ಅಂತಕ್ಕಂಥ ವಿಚಾರ ಇದೆಯಲ್ಲ, ಇದಕ್ಕೆ ಈಗ ಆಳವಾದ ಚರ್ಚೆಗೆ ಬಿಡೋಣ ಅಂತ ಅವ್ರು ಹೇಳಿದ್ದಾರೆ. ಯಾರು? ಕಮಲ್ ಹಾಸನ್ ಅವರೇ ಹೇಳಿಬಿಟ್ಟಿದ್ದಾರೆ. ಇದೆಲ್ಲವನ್ನ ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರು, ಭಾಷಾ ತಜ್ಞರು, ವಿದ್ವಾಂಸರ ಆಳವಾದ ಚರ್ಚೆಗೆ ಬಿಡೋಣ ಅಂತ. ನಾನು ಸಮಸ್ಯೆಗೆ ಸಿಕ್ಕಾಕೊಂಡಾಗ ನನಗೆ ಬೆಂಬಲವಾಗಿ ಕನ್ನಡಿಗರು ನಿಂತಿದ್ದರು. ನನ್ನ ಸಿನಿಮಾಗಳನ್ನು ಅಭಿಮಾನಿಗಳು ನೋಡ್ತಾರೆ. ನನ್ನ ಪ್ರಕಾರ ನನ್ನ ಹೇಳಿಕೆ ಸರಿ ಅಂತೆಲ್ಲ ಹೇಳಿದ್ದಾರೆ. ಅವರ ಮಾತಿಗೆ ಕ್ಷಮೆಯಾಗಲಿ ಪಶ್ಚಾತ್ತಾಪ ಆಗಲಿ ಇರಲಿಲ್ಲ. ಅಲ್ಲದೆ ಕರ್ನಾಟಕದ CM ಸಿದ್ದರಾಮಯ್ಯ ಸೇರಿದಂತೆ ರಾಜಕಾರಣಿಗಳ ಟೀಕೆಗೆ ತಿರುಗೇಟು ಕೊಡೋ ಮೂಲಕ ಕಮಲ್ ಹಾಸನ್ ದರ್ಪ ದೌಲತ್ತನ್ನು ತೋರಿದ್ದಾರೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಕಮಲ್ ಹಾಸನ್ ವಿವಾದಕ್ಕೆ ಭಾಷಾ ತಜ್ಞರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋಣ, ಏನು ಹೇಳ್ತಾರೆ ಅಂತಂದ್ಬಿಟ್ಟು. ಅವ್ರು ಹೇಳ್ತಾರೆ ನೋಡಿ, ಎಲ್ಲ ಭಾಷೆಗಳಿಗೂ ಮೂಲ ದ್ರಾವಿಡ ಭಾಷೆ. ಹೌದು, ಎಲ್ಲ ಭಾಷೆಗಳಿಗೂ ಅಲ್ಲ, ದ್ರಾವಿಡ ಭಾಷೆಗಳಿಗೆ ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ನಾಲ್ಕಕ್ಕೂ ಕೂಡ ಮೂಲ ಭಾಷೆ ದ್ರಾವಿಡ ಭಾಷೆ. ಇವೆಲ್ಲ ಸೋದರ ಭಾಷೆಗಳು. ಕನ್ನಡ, ತಮಿಳು ಒಂದೇ ಮೂಲವನ್ನು ಹೊಂದಿದೆ. ಯಾವುದು? ಕನ್ನಡ, ತಮಿಳು, ತೆಲುಗು, ಮಲಯಾಳಂ ನಾಲ್ಕು ದ್ರಾವಿಡ ಭಾಷೆಗಳು. ಅದೆಲ್ಲ ಗೊತ್ತಿರ್ತಕ್ಕಂಥದ್ದು. ಒಂದರಿಂದ ಇನ್ನೊಂದು ಹುಟ್ಟಿಲ್ಲ, ಒಂದರಿಂದ ಒಂದು ಆ ಥರ ಹುಟ್ಟಿಲ್ಲ. ಎವಲ್ಯೂಷನ್ ಆಫ್ ಲ್ಯಾಂಗ್ವೇಜ್ ಅಂತಲೇ ಇದೆ. ಈ ಎವಲ್ಯೂಷನ್ ಆಫ್ ಲ್ಯಾಂಗ್ವೇಜ್ನಲ್ಲಿ ಓದಬೇಕಾದ್ರೆ ನೀವು ಓದಿ, ಗೂಗಲ್ನಲ್ಲೆಲ್ಲ ಸಿಗುತ್ತೆ. ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಇಂಡಿವಿಜುವಲ್ ಆಗಿ ಬೆಳೆದಂತಹ ಭಾಷೆಗಳು. ಏಕಕಾಲದಲ್ಲಿ ಸ್ವತಂತ್ರ ಪ್ರತ್ಯೇಕ ಭಾಷೆಗಳಾಗಿ ಬೆಳೆದಿವೆ. ಅದನ್ನೇ ಹೇಳಿದ್ದು ನಾನು, ಇಂಡಿವಿಜುವಲ್ ಆಗಿ ಬೆಳೆದಿರ್ತಕ್ಕಂಥದ್ದು. ಇತಿಹಾಸಕಾರರು, ಲಿಪಿಜ್ಞರು ಅಶೋಕನ ಶಾಸನಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಅವಾಗಿಂದ ನಮ್ಮ ಭಾಷೆ ಇದೆ ಅನ್ನೋದಕ್ಕೆ. ತಮಿಳು ಲಿಪಿಗಿಂತ ಕನ್ನಡ ಲಿಪಿನೇ ಬಹಳ ಪ್ರಾಚೀನ ಅಂತಾರೆ. ಹಂಗೆ ನೋಡೋಕ್ಕೆ ಹೋದರೆ ತಮಿಳು, ಕನ್ನಡ ಸೋದರ ಭಾಷೆಗಳು. ತಾಯಿ ಮಕ್ಕಳ ಸಂಬಂಧ ಇಲ್ಲ. ಕನ್ನಡ ಭಾಷೆಗೆ ಅದ್ಭುತ ಲಿಪಿ, ಅಂಕಿ, ವ್ಯಾಕರಣ ಎಲ್ಲವೂ ಕೂಡ ಇದೆ. ಹಾಗೆ ನೋಡೋಕೆ ಹೋದರೆ ಕನ್ನಡ ವರ್ಣಮಾಲೆನೇ ಜಾಸ್ತಿ ತಮಿಳು ವರ್ಣಮಾಲೆಗೆ ಕಂಪೇರ್ ಮಾಡಿದ್ರೆ. ಆಮೇಲೆ ತಮಿಳರಿಗೆ ಇದೊಂದು ಏನಂದರೆ ಭಾಷಾ ವಿಚಾರದಲ್ಲಿ ಅದೊಂದು ಇದಿದೆ ಅವರಿಗೆ. ಏನಾದರೂ ನಾವೇ ಯಾರು ಹೇಳಿದ್ರು ವಿತಂಡವಾದವನ್ನು ಮಾಡ್ತಕ್ಕಂಥದ್ದು ಅವ್ರ ಬುದ್ಧಿ. ನಾನು ಕೆಲವು ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೇರವಾಗಿ ಕಮಲ್ ಹಾಸನ್ ಅವರಿಗೆ, ಅವರನ್ನ ಕನ್ನಡಿಗರು ಸ್ವೀಕರಿಸಿದ್ದಾರೆ, ಅವರ ಚಿತ್ರಗಳನ್ನು ಕನ್ನಡಿಗರು ನೋಡಿದ್ದಾರೆ. ನನಗೆ ಆಶ್ಚರ್ಯ ಏನಂದ್ರೆ, ಕಮಲ್ ತರದ ನಟರಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ. ದೇರ್ ಇಸ್ ಎ ಲಿಂಗ್ವಿಸ್ಟಿಕ್ ಸೈನ್ಸ್. ಭಾಷೆ ವಿಜ್ಞಾನ ಅನ್ನೋದು ವಿಜ್ಞಾನ, ಅದು ಸೈನ್ಸ್. ಅದು ಎಮೋಷನಲ್ ಆಗಿ ನಾವು ಅಭಿಮಾನದಿಂದ ಮಾತಾಡೋ ವಿಷಯ ಬೇರೆ. ವೈಜ್ಞಾನಿಕವಾಗಿ ಕನ್ನಡದ ಹುಟ್ಟು ಬೆಳವಣಿಗೆ ಪ್ರತಿ ಭಾಷೆಗೂ ಇದೆ. ಅದು ತಮಿಳು ಕನ್ನಡದ ತಾಯಿ ಅಲ್ಲ, ಅದು ಸೋದರ ಭಾಷೆ. ಇಡೀ ಇವರೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದವರಿಗೆ ಒಂದು ಪ್ರಾಥಮಿಕ ತಿಳುವಳಿಕೆ, ಇಟ್ಸ್ ಎ ಪ್ರೈಮರಿ ನಾಲೆಡ್ಜ್. ಸೈನ್ಸ್ ಪ್ರಕಾರ ಭಾಷೆ ಹೇಗೆ ಹುಟ್ಟುತ್ತೆ, ಕನ್ನಡದ ಬೇರು ಯಾವುದು ಅನ್ನುವಂಥ. ಕನ್ನಡದ ಬೇರಿನಿಂದ ಬಂದಂಥ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಒಂದು, ತಮಿಳು ಒಂದು, ತೆಲುಗು ಒಂದು, ಮತ್ತು ನಮ್ಮ ಉಪಡೈಲೆಕ್ಟ್ ಆಗಿ ಬಂದಿರತಕ್ಕಂಥ ತುಳು, ಕೊಡವ ಭಾಷೆಗಳು, ಇವೆಲ್ಲ ಕನ್ನಡದ ಸೋದರ ಭಾಷೆಗಳು. ಇದನ್ನ ವಿಜ್ಞಾನ ಪ್ರೂವ್ ಮಾಡಿರುವಂಥದ್ದು. ಹಾಗಾಗಿ ಎಂಥ ಸಂದರ್ಭಗಳಲ್ಲೂ ತಮಿಳು ನಮಗೆ ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ, ಅದು ತಾನೇ ಹುಟ್ಟಿದೆ. ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ. ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಟ್ಟಿತು, ಏನು ಹುಟ್ಟಿತು ಕನ್ನಡಿಗರಿಗೆ ಗೊತ್ತಿದೆ. ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ. ಏನೋ ಭಾವನಾತ್ಮಕವಾಗಿ ಮಾತಾಡಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ. ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅನ್ಕೋಬಾರ್ದು, ನಾವು ಗ್ರೇಟ್ ಅನ್ಕೋಬೇಕು. ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದರೆ ನಾನು ಶ್ರೀನಾಥ ಕಾರಣ ಅಲ್ಲ, ನನ್ನನ್ನು ಬೆಳೆಸಿದ ನೀವೆಲ್ಲ ಕಾರಣ. ನಾವು ಅಂತ ಬರಬೇಕಾದಲ್ಲೇನೆ, ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ಅಂತ ಮಾತಾಡಬಾರ್ದು. ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡ್ಬಂದಿದ್ದೀವಿ, ನಮಗೆ ಗೊತ್ತಿದೆ. ಯಾರೋ ಬೇರೆಯವರು ಬಂದು ಹೇಳಬೇಕಾದ್ರೆ ನಾವು ಕೇಳಬೇಕಾಗಿಲ್ಲ. ಕಮಲ್ ಹಾಸನ್ ಅವರಿಗೆ ಬಹುಶಃ ಭಾಷೆಯ ಇತಿಹಾಸದ ಒಂದು ಕೊರತೆ ಇದ್ದಂತೆ ಕಾಣ್ತಾ ಇದೆ. ತಮಿಳು ಮತ್ತು ಕನ್ನಡ ಭಾಷಾ ಶಾಸ್ತ್ರ ಅಧ್ಯಯನದ ವಿದ್ವಾಂಸರು ಕನ್ನಡ ಮೂಲ ದ್ರಾವಿಡದಿಂದ ಹುಟ್ಟಿದಂತ ಭಾಷೆ ಅನ್ನೋದನ್ನ ನಿರ್ಣಯಿಸಿದ್ದಾರೆ. ತಮಿಳು ಮತ್ತು ಕನ್ನಡ ಒಂದೇ ಕಾಲದಲ್ಲಿ ಹುಟ್ಟಿದಂಥವುಗಳು. ಕ್ರಿಸ್ತ ಪೂರ್ವ 2ನೇ ಶತಮಾನದ ಹೊತ್ತಿಗೆ ಕನ್ನಡ ಶಾಸನಗಳಲ್ಲಿ ಬ್ರಾಹ್ಮಿ ಮತ್ತು ತಮಿಳು ಶಾಸನಗಳಲ್ಲಿ ಸೇರಿದಾವೆ ವಿದ್ವಾಂಸರು ಗುರುತಿಸಿರುವಂಥ ತಿಳುವಳಿಕೆ. ಡಾಕ್ಟರ್ ಶಾ ಶೆಟ್ಟರ್ ಅನ್ನುವಂಥವರು ಕನ್ನಡದ ಬಹಳ ದೊಡ್ಡ ಶಾಸನ ತಜ್ಞರು ಮತ್ತು ಕನ್ನಡ ಭಾಷೆ ಸಂಸ್ಕೃತಿಯನ್ನ ಕುರಿತು ಅಧ್ಯಯನ ಮಾಡಿದವರು. ಕನ್ನಡ ಲಿಪಿ ತಮಿಳು ಲಿಪಿಗಿಂತ ಪ್ರಾಚೀನ ಅಂತ ಹೇಳ್ತಾರೆ. ಇವತ್ತಿನವರೆಗೂ ಯಾರು ಕೂಡ ಖಂಡಿಸಿಯೂ ಇಲ್ಲ ಮತ್ತು ಅದನ್ನ ಒಪ್ಪಿತ ಅಂತ ತಿಳ್ಕೊಂಡಿದೆ. ಒಟ್ಟು 27 ಭಾಷೆಗಳಿವೆ. ಅವೆಲ್ಲವೂ ಸೇರಿ ದ್ರಾವಿಡ ಭಾಷೆ ಅನ್ನುವಂತಹ ಒಂದು ಒಕ್ಕೂಟ ಅದು. ಇವೆಲ್ಲ ಜ್ಞಾತಿ ಭಾಷೆಗಳು ಅಂತ.
ಈಗ ಉದಾಹರಣೆಗೆ ಜ್ಞಾತಿ ಭಾಷೆ ಅಂದರೆ ಅಣ್ಣ ತಮ್ಮಂದ್ರ ಭಾಷೆ. ಈಗ ಅಣ್ಣ ತಮ್ಮ ತಂಗಿಯರಿಗಿರುವ ಸಂಬಂಧ ಎಂತಹದ್ದು?